ಕರ್ನಾಟಕದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ನ ಯುವ ನಾಯಕ ರಕ್ಷಾ ರಾಮಯ್ಯ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಅವರಿಗೆ ಅವರ ಮನಸ್ಸಲ್ಲಿ ಒಂದು ಕಡೆ ಜನಪರವಾದ ಆಲೋಚನೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ಒಬ್ಬ ಯುವ ರಾಜಕಾರಣಿ. ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂತ ಬಂದಾಗ ಹಲವು ಕಾರ್ಯಕ್ರಮಗಳಲ್ಲಿ ರಕ್ಷಾ ರಾಮಯ್ಯ ಬ್ಯುಸಿಯಾಗಿರ್ತಾರೆ. ಮುಂದೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಜನಪರ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿಯೂ ಕೂಡ ನಡೆದ ಪ್ರತಿಭಟನೆಯಲ್ಲಿ ಅವರು ಭಾಗಿಯಾಗಿದ್ದರು. ಕರ್ನಾಟಕಕ್ಕೆ ಅಥವಾ ಕರುನಾಡಿಗೆ ಆಗ್ತಿರುವಂಥ ಅನ್ಯಾಯದ ವಿರುದ್ಧವಾಗಿ ರಕ್ಷಾ ರಾಮಯ್ಯ ಪ್ರತಿಭಟನೆ ಮಾಡಿದ್ದಾರೆ. ಕೇಂದ್ರದಿಂದ ನಮಗೆ ಬರಬೇಕಾದಂಥ ತೆರಿಗೆ ಹಣ ಇನ್ನೂ ಕೂಡ ಬಂದಿಲ್ಲ. ಯಾಕೆ ಕೊಡಲ್ಲ ಇವರು ನಮಗೆ? ಕರ್ನಾಟಕದ ಜನತೆಗೆ ಒಳ್ಳೆಯದಾಗಬೇಕು, ನಮ್ಮ ತೆರಿಗೆ ಹಣ ನಮಗೆ ಬರಬೇಕು. ಭದ್ರಾ ಮೇಲ್ದಂಡೆ ಯೋಜನೆ, ಮೇಕೆದಾಟು ಹಾಗೂ ತೆರಿಗೆ ಎಲ್ಲ ಸೇರಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕೇಂದ್ರ BJP ವಿರುದ್ಧವಾಗಿ ಕಾಂಗ್ರೆಸ್ನ ಪ್ರತಿಭಟನೆ ನಿರಂತರವಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ಇನ್ನೂ ಕೂಡ ದೊಡ್ಡದಾಗುತ್ತೆ ಅಂತ ರಕ್ಷಾ ರಾಮಯ್ಯ ಮಾತಾಡಿದ್ದಾರೆ. DCMಗಳಾದ ಶ್ರೀ DK ಶಿವಕುಮಾರ್ ಸಾಹೇಬರು ಇವತ್ತು ಎಲ್ಲ ನಮ್ಮ MLAಗಳು, ನಮ್ಮ MLCಗಳು, MP ಗಳು ಎಲ್ಲರೂ ಬಂದು ಇವತ್ತು ಪ್ರತಿಭಟನೆ ನಂಬ್ಕೊಂಡಿದ್ದೀವಿ. ಲಕ್ಷಾಂತರ ರೂಪಾಯಿಗಳು ತೆರಿಗೆ ಹಣ ನಮ್ಮ ಕರ್ನಾಟಕಕ್ಕೆ ಬಂದಿಲ್ಲ. ಅದನ್ನು ಕುರಿತು ಇವತ್ತು ಬೃಹತ್ ಪ್ರತಿಭಟನೆ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆ ಕೆಲಸಗಳಾಗಲಿ, ಒಳ್ಳೆ ನೆರವು ಸಿಗಲಿ. ನಮಗೆ ಎಲ್ಲರಿಗೂ ನಮ್ಮ ಅಪರ್ ಭದ್ರಾ ಪ್ರಾಜೆಕ್ಟ್ ಇರ್ಬೋದು, ಮೇಕೆದಾಟು ಪ್ರಾಜೆಕ್ಟ್ ಇರ್ಬೋದು, ಇಲ್ಲ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ರೆವೆನ್ಯೂಗಳಿರ್ಬೋದು, ಎಲ್ಲ ರೆವೆನ್ಯೂಗಳ ಕುರಿತು ಇವತ್ತು ಒಂದು ದೊಡ್ಡ ಪ್ರತಿಭಟನೆ ಮಾಡಿ ನಮಗೆ ಸೇರಬೇಕಾಗಿರೋ ಹಣ, ನಮಗೆ ಸೇರಬೇಕಾಗಿರೋ ದುಡ್ಡುಗಳು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬರಬೇಕು ಅಂತ ಕೇಳಿ ಇವತ್ತು ನಮ್ಮ ಜಂತರ್ ಮಂತರ್ಲಿ ಈ ಪ್ರತಿಭಟನೆ ಆಗಿದೆ. ಇವತ್ತು ಶುರುವಾಗಿದೆ ಪ್ರತಿಭಟನೆ. ಮುಂಬರುವ ದಿನಗಳಲ್ಲಿ, ಮುಂಬರುವ ಲೋಕಸಭಾ ಎಲೆಕ್ಷನ್ಗಳಲ್ಲಿ ಇದೇ ನಮ್ಮ ಮೇನ್ ಒಂದು ಪಾಯಿಂಟ್ ಇಟ್ಕೊಂಡು ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ BJP ವಿರುದ್ಧ ಹೋರಾಟ ನಡೆಸ್ತಾ ಬರುತ್ತೆ. ಮುಂಬರುವ ಹಲವಾರು ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಕರ್ನಾಟಕಾದ್ಯಂತ ಒಂದು ಈ ಪ್ರೊಟೆಸ್ಟ್ಗಳನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ನಮ್ಮ DCMಗಳಾದ ಶ್ರೀ DK ಶಿವಕುಮಾರ್ ಸಾಹೇಬರು ಇವತ್ತು ಎಲ್ಲ ನಮ್ಮ MLAಗಳು, ನಮ್ಮ MLCಗಳು, MP ಗಳು ಎಲ್ಲರೂ ಬಂದು ಇವತ್ತು ಪ್ರತಿಭಟನೆ ನಂಬ್ಕೊಂಡಿದ್ದೀವಿ. ಲಕ್ಷಾಂತರ ರೂಪಾಯಿಗಳು ತೆರಿಗೆ ಹಣ ನಮ್ಮ ಕರ್ನಾಟಕಕ್ಕೆ ಬಂದಿದೆ.